ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ಸರ್, ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾಸ್ ಅವರು ಒಂದು ವಿಡಿಯೋನ ಅಸ್ಸಾಂ BJP ಶೇರ್ ಮಾಡ್ಕೊಂಡಿತ್ತು. ಇದರಲ್ಲಿ ಮುಸ್ಲಿಮ್ಸನ್ನು ಟಾರ್ಗೆಟ್ ಮಾಡಿ ರೈಫಲ್ ಇಟ್ಕೊಂಡಿರತಕ್ಕಂಥ ವಿಡಿಯೋನ ಒಂದು ಅಸ್ಸಾಂ BJP ತನ್ನ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡ್ಕೊಂಡಿದ್ದು. ಇದು ಯಾವ ರೀತಿಯ ಮನಸ್ಥಿತಿ ಅಂತೇಳಿ ವಿಶ್ಲೇಷಣೆ ಮಾಡ್ಬೋದು ಸರ್ ಒಬ್ಬ ಭಾರತೀಯ ನಾಗರಿಕನಾಗಿ? ಅವರ ರೆಗ್ಯುಲರ್ ಪಾಲಿಟಿಕ್ಸ್ ತಾನೆ. BJP RSS ನ ಅಜೆಂಡಾನೇ ಇದು, ರಿವಿಸಿವ್ ಪಾಲಿಟಿಕ್ಸ್ ಅಲ್ಲ, ಹೇಳಿ ಮಾಡಿ ರೂಲ್ ಮಾಡೋದು. ಮೆಜಾರಿಟಿನ ಟಾರ್ಗೆಟ್ ಮಾಡ್ತಾ ಇದ್ದೀನಿ, ಮೆಜಾರಿಟಿ ಒಂದಾಗ್ತಾರಲ್ಲ. ಬೇರೆ ಬೇರೆ ನಮ್ಮಲ್ಲಿ ಮೆಜಾರಿಟಿ ಅನ್ನೋದು ಹಿಂದೂ ಅಂತ ಆದರೆ, ಹಿಂದೂ ಅನ್ನೋದು ಒಂದು ಹಿಂದೂ ಇಲ್ಲವೇ ಅಲ್ವಾ? 1000 ಹಿಂದೂಗಳಲ್ಲಿ ಇವ್ರನ್ನ ಬೇರೆ ಬೇರೆ ಇದರಲ್ಲಿ ಪಂಗಡದಲ್ಲಿ ಡಿವೈಡ್ ಆಗಿರ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡ್ರೆ ಒಟ್ಟಿಗೆ ವೋಟ್ ಕನ್ಸಾಲಿಡೇಷನ್ ಆಗುತ್ತಲ್ಲ, ವಿಚ್ ಇಸ್ ವೆರಿ ಅನ್ಕಾನ್ಸ್ಟಿಟ್ಯೂಷನ್. ಭಾರತದ ಸಂವಿಧಾನಕ್ಕೆ ವಿರುದ್ಧವಾದದ್ದು. ಅದೇ BJP ಮತ್ತು RSSನ ದಾರಿ. ಸರ್, ಇಲ್ಲಿ ಒಬ್ಬ ಮುಖ್ಯಮಂತ್ರಿಯೇ ಈ ರೀತಿಯಾಗಿ ಒಂದು ರಕ್ತ ಕ್ರಾಂತಿಗೆ ಪ್ರಚೋದನೆಯನ್ನು ಕೊಡೋದು, ಒಬ್ಬ ಮುಖ್ಯಮಂತ್ರಿ ಆ ಹುದ್ದೆಗೆ ಎಷ್ಟು ಮಟ್ಟಿಗೆ ಘನತೆ ಅಥವಾ ಅದರ ಗಮನದಲ್ಲಿಟ್ಕೊಂಡು ಮಾಡಬೇಕಲ್ವಾ ಇಂಥ ವಿಡಿಯೋಗಳನ್ನು ಮಾಡಬೇಕಾದ್ರೆ ಅಂತಂತೇಳಿ ಈಗ ಚರ್ಚೆ ಆಗ್ತದೆ. ಪ್ರಧಾನಿಗೆ ಬಗ್ಗೆ ಇಲ್ಲಲ್ಲ, ಪ್ರಧಾನಿ ಹೋಗಿ ಹೇಳಿದ್ರಲ್ಲ, ರೋಟಿ ಬೇಟಿ ಮಾಟಿ ಎಲ್ಲ ಹೇಳಿದ್ರಲ್ಲ, ಇದೇ ಪ್ರಧಾನಿ ತಾನು ಹೇಳಿದ್ದು. ಗುಸ್ಪೇಟಿ ಒಂದಿದ್ದು, ದಾದಾ ಬಚ್ಚೆ ಅಂತ ಹೇಳಿದ್ದು ಎಲ್ಲ ಇದೇ ಪ್ರಧಾನಿನೇ. ಸೊ ಆ ಪಕ್ಷದಲ್ಲಿ, ಆ ಸಂಘದಲ್ಲಿ ಯಾರಿಗೂ ಅದೆಲ್ಲ ಆ ನಾಚಿಕೆ, ಆ ಪದವಿಯ ಘನತೆ, ಪದವಿಯ ಪ್ರಭಾವ ಯಾವುದ್ರ ಬಗ್ಗೆನೂ ಲೆಕ್ಕ ಇಲ್ಲ. ಅವ್ರಿಗೆ ಬೇಕಾಗಿದ್ದು ಅಧಿಕಾರ, ಓಟು ಅಷ್ಟೇ. ಅಂದ್ರೆ ಪ್ರಧಾನಿಯವರೇ ಈಗ ಮಾಡ್ತಾ ಇರ್ಬೇಕಾದ್ರೆ ಇನ್ನು ಉಳಿದ ನಾಯಕರು ಯಾವ ರೀತಿ ಇರ್ತಾರೆ? ಇದೆಲ್ಲಕ್ಕೂ ಪ್ರಧಾನಿನೇ ತಾನೇ ಕಾರಣ. ಪ್ರಧಾನಿ ತಾನೇ ಇವರು ಐಡಲೈಸ್ ಮಾಡಿ ಇಟ್ಟಿರೋದು. ವಿಶ್ವಗುರು, ನಾನ್ ಬಯೋಲಾಜಿಕಲ್ ಅಂತೆಲ್ಲ ಐಡಲೈಸ್ ಮಾಡಿದ್ರು ಪ್ರಧಾನಿ ಇರ್ತಾರೆ. ಪ್ರಧಾನಿನೇ ಹಂಗೆ ನಡ್ಕೊಂಡಾಗ ಮಿಕ್ಕಿದವ್ರು ಹೆಂಗೆ ನಡ್ಕೊಂತಾರೆ? ಇವತ್ತು ಪ್ರಧಾನಿ ಇಲ್ಲಿ ಇಲ್ಲೊಂದು ನಾಟಕ ಆಡ್ತಾರೆ, ಹೊರಗಡೆ ಹೋಗಿ ನಾಟಕ ಆಡ್ತಾರೆ. ಇವಾಗ ಅಲ್ಲಿ ಮಲೇಷ್ಯಾದಾಗ ಹೋಗಿರೋದು, ಅಲ್ಲಿ ಮುಸ್ಲಿಂ ಅಧ್ಯಕ್ಷನನ್ನ ತಪ್ಕೊಂತಾರೆ, ಇಲ್ಲಿ ಇವನು ಗುಂಡು ಹೊಡಿತಾ ಇದ್ದಾನೆ ಈ ಮತ್ತೆ. ಸೊ ಇವರಿಗೆ ಯಾವುದೇ ಐಡಿಯಾಲಜಿ ಅಂತಲ್ಲ ಇರೋದು. ಅಧಿಕಾರ ಹಿಡಿಯೋದಕ್ಕೆ ಜನಗಳನ್ನ ಹೊಡಿಬೇಕು, ದೇಶನ ಹೊಡಿಬೇಕು, ಎಲ್ಲಾನು ಮಾರಬೇಕು. ಏನ್ ಮಾಡಿದ್ರು ಸರಿ, ದೇಶ ಮಾರಿದ್ರು ಸರಿ, ದೇಶ ಹೊಡೆದ್ರು ಸರಿ, ದೇಶ ಉದ್ಧಾರ ಆಗೋದಲ್ಲಿ ಇವ್ರಿಗೆ ಲೆಕ್ಕನೇ ಇಲ್ಲ. ಉದ್ಧಾರ ಆಗಕ್ಕೆ ಏನ್ ಬೇಕು ನಮ್ಗೆ? ಕೆಲಸ ಬೇಕು. ಸರ್, ಇನ್ನೊಂದು ಪ್ರಮುಖವಾಗಿ ಜನ ಇವರನ್ನ ಯಾವ ರೀತಿ ನೋಡ್ಬೇಕು ಮತ್ತೆ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಯಾರು ಜನರನ್ನ ಗೈಡ್ ಮಾಡ್ತಾ ಇಲ್ವಾ ಅಂತ ಹೇಳಿ. ಯಾಕಂತಂದ್ರೆ ಇವರು ಪದೇ ಪದೇ ಎಲ್ಲ ಕಡೆ ಅಧಿಕಾರದಲ್ಲಿದ್ದಾರೆ, ಅಧಿಕಾರಕ್ಕೆ ಬರ್ತಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಜನ ಸೋಲ್ತಾ ಇದ್ದಾರೆ ಇವರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಥವಾ ಇವರನ್ನ ಜಡ್ಜ್ ಮಾಡೋದ್ರಲ್ಲಿ ಅಂತ. ಹೌದು, ಇದು ವಿಷಯನೇ ಅಂತದಲ್ಲ, ಎಮೋಷನಲ್ ವಿಷಯ. ನಾವು ಮೊದಲೇ ಅತಿ ಭಾವುಕರು ಭಾರತೀಯರು. ಈ ಅತಿ ಭಾವುಕತೆಯಲ್ಲಿ ಜೊತೆಗೆ ಎಜುಕೇಶನ್ ಇಲ್ಲ ಅಂತಂದ್ರೆ ನಮಗೆ ಗೈಡೆನ್ಸ್ ಎಲ್ಲಿಂದ ಸಿಗುತ್ತೆ? ಎಜುಕೇಶನ್ ಇಲ್ಲ, ಸರಿಯಾದ ಎಜುಕೇಶನ್ ಕೈ ಹಾಕ್ಬಿಟ್ಟಿದ್ದಾರೆ, ಮಾಡಿದ್ದಾರೆ ಇವರು. ಜೊತೆಗೆ ಮುಖ್ಯವಾಗಿ ತಲುಪಬೇಕಾದ ಇವರ ತನಕ ಮಾಧ್ಯಮಗಳು ಹೆಚ್ಚು ಕಡಿಮೆ ಮಾಧ್ಯಮಗಳು ಮಾರಾಟ ಆಗ್ಬಿಟ್ಟಿವೆ. ನಿಮ್ಮಂಥವ್ರು ಒಬ್ಬರಿಬ್ರು ಅಲ್ಲಿ ಇಲ್ಲಿ ಬಿಟ್ಟರೆ ಇನ್ನೆಲ್ಲಿದೆ ಮುಖ್ಯವಾಹಿನಿ ಮಾಧ್ಯಮಗಳು ಎಲ್ಲ ಹೆಚ್ಚು ಕಡಿಮೆ ಮಾರಾಟ ಆಗಿರಲ್ಲ. ಅವುಗಳೇ ಮಾತಾಡ್ಲಿಲ್ಲ, ಅವು ಪೂರ್ತಿ ಗುಣಗಾನ ಮಾಡ್ತಾ ಕೂತಿದ್ವು, ಇದೇ ಹಿಂದೂ ಮುಸ್ಲಿಂ ಮಾಡ್ತಾ ಕೂತಿದ್ವು, ಅವುಗಳೇ ಹೊಡಿತಾ ಇದ್ವು ಅಂತಂದ್ರೆ ಇನ್ಯಾರಿದ್ದಾರೆ ಅಲ್ಲಿ ಜನಗಳಿಗೆ ಕಲಿಸೋದಕ್ಕೆ ವಿಷಯ? ಜನಗಳಿಗೆ ಕಲಿಸೋದಕ್ಕೆ ಈ ದೇಶ ಇನ್ನೂ ಅಧೋಗತಿಗೆ ಹೋಗ್ತಾನೆ ಇರುತ್ತೆ. ಇದು ಒಂದೊಂದೇ ಟೆಸ್ಟ್ ಮಾಡ್ತಾ ಇದ್ದಾರೆ ಅವರು, ಒಂದೊಂದು ಲಿಮಿಟ್ನೇ ಪುಷ್ ಮಾಡಿ. ಮೊದಲು ನೋಡಿ, ಮೋದಿ ಭಾಷಣದಲ್ಲಿ ಎಲ್ಲೂ ಈ ಆಂಟಿ ಮುಸ್ಲಿಂ ಡೈರೆಕ್ಟಾಗಿ ಬರ್ತಾರೆ. ಒಂದು ಡೆಸ್ಪರೇಷನ್ ಕೂಡ, ಯಾಕಂದ್ರೆ ಅವರ ಗಿಮಿಕ್ಗಳು, ಅವರ ಭ್ರಷ್ಟಾಚಾರಗಳೆಲ್ಲ ಹೊರಗಡೆ ಬರೋಕ್ಕೆ ಶುರುವಾಯಿತು, ಇವುಗಳ ನಾಲಾಯಕಗಳು ಅಂತ ಗೊತ್ತಾಗಕ್ಕೆ ಶುರುವಾಯಿತು ಅಂತಂದಾಗ ಒಂದು ಡೆಸ್ಪರೇಷನ್ ಅಲ್ಲೂ ಬಂತು. ಬಟ್ ದೇ ಟ್ರೈಂಗ್, ಎಲ್ಲ ಕಡೆನೂ ಟ್ರೈ ಮಾಡ್ತಾರೆ ಹೋಗಿ ಎಲ್ಲಿ ತನಕ ಪುಷ್ ಮಾಡ್ಬೋದು, ಇದನ್ನ ಎಲ್ಲಿ ತನಕ ತಡ್ಕೋತಾರೆ ಜನ, ಸುಮ್ಮನೆ ಇರ್ತಾರೆ. ಜನನೂ ಏನಾಗಿದ್ದಾರೆ, ಮುಂಚಿನ ಥರ ಇಲ್ಲ. ಮುಂಚಿನ ಥರದ್ದು ಅಂದ್ರೆ ನಮ್ಮ ದೇಶ ಇದಾಗಬೇಕು, ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ದೇಶ ಕ್ರಿಯೇಟ್ ಮಾಡಬೇಕು ಅನ್ನೋದೆಲ್ಲ ಬಿಟ್ಟೇ ಬಿಟ್ಟಿದ್ದಾರೆ. ಇವರು ಅರ್ಧಕ್ಕರ್ಧ ನಂಬ್ಕೊಂಡು ಇಲ್ಲ ತೀರಾ ಅಂದ್ರೆ ಅವ್ರಿಗೆಲ್ಲ ಪುಷ್ ಮಾಡಿ ಈಗ ಎಕನಾಮಿಕ್ ಸ್ಟ್ರೆಸ್ನಲ್ಲಿ ಇಟ್ಬಿಟ್ರೆ ಎಲ್ಲರೂ ಹೊಟ್ಟೆ ಪಾಡಿನ ಬಗ್ಗೆನೇ ಯೋಚನೆ ಮಾಡ್ತಾರೆ. ನಾವು ಅಷ್ಟು ಕುತ್ಕೊಂಡು ಏನು ಮಾಡ್ತೀವಿ, ಮೊದಲು ನಮ್ಮ ಹೊಟ್ಟೆ ಪಾಡು ನೋಡ್ಕೊಳ್ಳೋ, ಆಮೇಲೆ ಇದ್ರ ಬಗ್ಗೆ ಹೇಳ್ಬಿಟ್ಟಾಗ ಯಾವ ಇದು ರೆಸಿಸ್ಟೆನ್ಸು ಬರೋದೇ ಇಲ್ಲ ಜನಗಳ ಕಡೆಯಿಂದ, ಪ್ರತಿಭಟನೆ ಬರಲ್ಲ, ಹಂಗೆ ಮಾಡಿಬಿಡ್ತಾರೆ. ಸೊ ದೇ ಕೀಪ್ ಟೆಸ್ಟಿಂಗ್, ಎಲ್ಲನೂ ಟೆಸ್ಟ್ ಮಾಡಿ ನೋಡಿ ಅದನ್ನ ಇನ್ನೂ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಈಗ ಇಲ್ಲೆಲ್ಲ ಯಾರೋ ಒಬ್ಬ ಇವನು ಎಂಥದ್ದು ಮಹಿಳಾ ಕ್ರೀಡಾಪಟುಗಳ ವಿಷಯದಲ್ಲಿ ಕೆಟ್ಟದಾಗಿ ಬಿಹೇವ್ ಮಾಡಿದ್ರು, ಅದನ್ನ ತಡ್ಕೊಂಡ್ಬಿಟ್ವಿ ನಾವು. ಸೊ ನಮ್ಮ ಅಂಚಿನ ತೆಗೆದು ಜೈಲಿಗೆ ಹಾಕ್ಬಿಟ್ರು, ನಾವು ತಡ್ಕೊಂಡ್ಬಿಟ್ವಿ ಅದನ್ನು. ಸೊ ಈ ದೇಶದಲ್ಲಿ ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಲೆವೆಲ್ ಬಂದಿದ್ದಾರೆ ಅವರು. ಏನ್ ಮಾಡಿದ್ರು ನಡೆಯುತ್ತೆ ಆಕ್ಚುಲಿ. ನಮ್ಮ ಚಿಕ್ಕನಂತವ್ರನ್ನೇ ಒಬ್ಬ ಅಷ್ಟು ದೊಡ್ಡ ಮೇಧಾವಿ, ಒಬ್ಬ ವಿಜ್ಞಾನಿ, ಅಷ್ಟೊಂದು ದೇಶದ ಅಷ್ಟೊಂದು ದೇಶದ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದಂತ ಮನುಷ್ಯ, ಜೊತೆಗೆ BJPನೇ ಬೆಂಬಲಿಸಿದಂತ ಮನುಷ್ಯ ಇವರು ಅಗ್ರಿಕಲ್ಚರ್ ತೆಗೆದಾಗ.
ಅವ್ರನ್ನೇ ಬಿಡದೆ ಒಳಗಡೆ ಹಾಕ್ತಾ ಇದ್ರು, ಜನ ಸುಮ್ಮನೆ ಇದ್ದಾರೆ. ಈ ದೇಶದಲ್ಲಿ ಏನ್ ಮಾಡಿದ್ರು ನಾವು ಪ್ರತಿಭಟನೆ ಮಾಡೋದು. ಸರ್, ಈ ವಿಚಾರವಾಗ್ಲೂ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಕೆ ಆಗಿತ್ತು. ಇದನ್ನ ಕೂಡಲೇ FIR ದಾಖಲು ಮಾಡೋದಕ್ಕೆ ಒಂದು ಅರ್ಜಿ ಸಪರೇಟ್ ಆಗಿ ಸಲ್ಲಿಕೆ ಆಗಿದೆ ಸುಪ್ರೀಂ ಕೋರ್ಟ್ಗೆ. ಜೊತೆಗೆ ಇದ್ರ ಬಗ್ಗೆ ಕ್ರಮ ಆಗಬೇಕಂತೇಳಿ ಸುಪ್ರೀಂ ಕೋರ್ಟ್ಗೆ ತಕ್ಷಣಕ್ಕೆ ಇದನ್ನ ವಿಚಾರಣೆಗೆ ತೆಗೆದುಕೊಳ್ಬೇಕು ಅಂತೇಳಿ ಚೀಫ್ ಜಸ್ಟಿಸ್ ಇರತಕ್ಕಂಥ ಸುಪ್ರೀಂ ಕೋರ್ಟ್ಗೆ ಪೀಠಕ್ಕೆ ಅರ್ಜಿ ಹಾಕಿದ್ರು. ಅದನ್ನ ಮಾನ್ಯ ಮಾಡಿಲ್ಲ, ಸಡನ್ ಆಗಿ ತೆಗೆದುಕೊಳ್ಳೋಕ್ಕೆ ಮಾನ್ಯ ಮಾಡಿಲ್ಲ. ಅದೇ ನ್ಯಾಯಾಲಯಗಳ ಮೇಲೆ ನಂಬಿಕೆ ಯಾರು ಉಳ್ಕೊಂಡಿದೆ? ಈಗ ಉಮರ್ ಖಾಲಿದ್ 5 ವರ್ಷದಿಂದ ಒಳಗಡೆ ಜೈಲಿಲ್ಲ. ಸೋನಮ್ ವಾಂಗ್ಚುಕ್ನ ಅವ್ರಿಗೆ ಕೊಟ್ಟಿರೋ ಕಾರಣ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರನ್ನ ಸೋನಮ್ ವಾಂಗ್ಚುಕ್ನ ಈಗ ಇನ್ನೊಂದು ಕಾರಣನೂ ಕೊಟ್ಟಿದ್ದಾರೆ. ಸೋನಮ್ ವಾಂಗ್ಚುಕ್ ಅವ್ರನ್ನ ಡೆಮ್ಮು ಅಂತ ಇದ್ ಮಾಡಿದ್ರಂತೆ. ಅವ್ರನ್ನ ಅವರು ಅಂತ ಹೇಳ್ತಂತೆ, ಇವನು ನಾವು ಅಂತ ಹೇಳ್ತಂತೆ. ಆ ತರ ಸಪ್ರೇಟ್ ಮಾಡೋದ್ರಿಂದ ಅವ್ರ ದೇಶದ್ರೋಹಿ ಅಂತ. ಸೊ ಫುಡ್ ಸಾವರಿನಿಟಿ ಬಗ್ಗೆ ಅವ್ರು ಅಟೆಂಡ್ ಮಾಡಿದ ಇದನ್ನ ಫಂಕ್ಷನ್ ಇಟ್ಕೊಂಡು ಅದ್ರಲ್ಲಿ ಸಾವರಿನಿಟಿ ಅನ್ನೋ ಪದವನ್ನ ಹಾರಿಸ್ತಾರೆ ಅಂದ್ರೆ ಇದು ಯಾವ ಕಾನೂನು ವ್ಯವಸ್ಥೆ, ಯಾವ ನ್ಯಾಯಾಲಯಗಳು ಯಾವ ಏನು ಮಾಡಲ್ಲ, ಎಲ್ಲವೂ ಇವ್ರ ಕೈಗೊಂಬೆ ಆಗಿ ಇವರ ಬಾಯದಲ್ಲಿ ಕೂತಿದೆ. ಸರ್, ಕೊನೆಯದಾಗಿ ಜನರಿಗೆ ಇಂಥ ವಿಚಾರಗಳ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಯಾವ ರೀತಿ ಜನ ಅಲರ್ಟ್ ಆಗಬೇಕು ಇದ್ರ ಬಗ್ಗೆ ಅನ್ನೋದ್ರ ಬಗ್ಗೆ? ಗೊತ್ತಿಲ್ಲ ಇವ್ರಿಗೆ ಏನ್ ಹೇಳ್ಬೇಕು ಅಂತ ಜನಗಳಿಗೆ. ಅವ್ರಿಗೆ ಮರಳಾಗಿರೋ ಜನಗಳಿಗೆ ಏನ್ ಹೇಳೋದು ಅಂತ ಗೊತ್ತಿಲ್ಲ. ಅವ್ರಿಗೆ ಮುಖ್ಯ ಬೇಸಿಕ್ ಅಷ್ಟೇ. ಇನ್ನೇ ಯೋಚನೆ ಮಾಡೋದು, ನಮಗೆ ನಮ್ಮ ಒಳಿತಿಗೆ ಏನಾಗಬೇಕು ಅಂತ ಯೋಚನೆ ಮಾಡೋದು ಸಾಕು. ಯಾವ ಧರ್ಮನೂ ಬಂದು ಕಾಪಾಡಲಿಲ್ಲ ಅವ್ರನ್ನ. ಕರೋನಾ ಬಂತು, ಯಾವ ಧರ್ಮ ಬಂದು ಕಾಪಾಡ್ತು? ಏನೂ ಬರಲ್ಲ. ಏನ್ ದೇವ್ರು ಬಂದು ಆಕ್ಸಿಜನ್ ತಂದು ಕೊಟ್ಟ? ಯಾವ ಧರ್ಮ ಬಂದು ಆಕ್ಸಿಜನ್ ತಂದು ಕೊಡ್ತಾ? ಇಲ್ಲ, ಜನಗಳೇ ಮಾಡೋದು. ನಮ್ ಜೊತೆ ಇರೋರ ಜೊತೆಗೆ ನಾವು ಖುಷಿಯಾಗಿದ್ದು, ನಮಗೆ ಒಳ್ಳೆ ಕೆಲಸ ಇದ್ದು, ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆದು ಅವ್ರಿಗೆ ಒಳ್ಳೆ ಕೆಲಸ ಆಗಿ ಅವ್ರ ಒಳ್ಳೆ ಜೀವನ ಕಟ್ಕೊಳತ್ತೆ. ಆ ಬೇಸಿಕ್ಸ್ ಇವನ್ನೇ ಯೋಚನೆ ಮಾಡ್ತಾರೆ. ನಮಗೆ ಬೇಸಿಕ್ ಸವಲತ್ತುಗಳು, ಓಡಾಡಕ್ಕೆ ರಸ್ತೆ, ಆಸ್ಪತ್ರೆಗಳು, ಶಾಲೆಗಳು ಇವು ಬೇಕು ಅಂತ ಯೋಚನೆ ಮಾಡೋದು ಬಿಟ್ಟು ನಾವು ಮಂದಿರ ಮಸೀದಿ ಅಂತ ಕಿತ್ತಾಡ್ಕೊಂಡು ಕೂತಿರ್ತಾನೆ. ಎಲ್ಲಿವರೆಗೂ ಇದನ್ನೇ ಮಾಡ್ಕೊಂಡಿರ್ತಾರೋ ಅಲ್ಲಿವರೆಗೂ ಉದ್ಧಾರ ಆಗಲ್ಲ ಇದು. ಸೊ ನಮ್ಮ ಜನಗಳೇ ಎಚ್ಚೆತ್ಕೋಬೇಕು. ನಮ್ಮ ಬೇಸಿಕ್ ಅವಶ್ಯಕತೆಗಳೇನು ಅವ್ರು ಈಸಿ ಅಲ್ಲ, ಅವ್ರು ಅದೇ ಮಾಡ್ತಾರೆ. ಈಸಿ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಹೇಳಿ, ಏನಿಲ್ಲ, ಅಲ್ಲಿ ಏನಾಗ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಇವ್ರ ಉದ್ದೇಶ ಏನು ತಪ್ಪು ಮಾಡ್ಕೊಳ್ಳಿ ಸ್ವಲ್ಪ. ಹಂಗಾಗಿ ಅಲ್ಲಿ ಆಗ್ತಾ ಇರೋದೇನು, ಇವರು ಮೈಗ್ರೇಷನ್ ವಿರುದ್ಧ, ನಾವು ಇಲ್ಲಿಗಲ್ ಮೈಗ್ರೆಂಟ್ಸ್ ವಿರುದ್ಧ ಮಾತಾಡ್ತಾ ಇದೀವಿ ಅಂತ ಹೇಳ್ತಾರೆ. ಅಲ್ಲಿ ಅಸ್ಸಾಂ ಇವರಿಗೆ ಒಳ್ಳೆ ಎಕ್ಸ್ಪೆರಿಮೆಂಟ್. ಯಾಕಂದ್ರೆ ಅಲ್ಲಿ ಮೈಗ್ರೇಷನ್ ಸಮಸ್ಯೆ ಈಗಾಗಲೇ ಇದೆ, ಯೂಸ್ ಮಾಡ್ಕೊಳ್ತಿದ್ರೆ ಅದನ್ನ ಮುಸ್ಲಿಮರ ವಿರುದ್ಧ ತಿರುಗಿಸಿ ಶುರು ಮಾಡೋದಕ್ಕೆ ನೇಷನ್ ವೈಡ್ ಒಂದು ಮುಸ್ಲಿಂ ವಿರುದ್ಧದ ಮೈಂಡ್ ಸೆಟ್ ಶುರು ಮಾಡೋದಕ್ಕೆ ಒಂದು ಅವಕಾಶ ಅಷ್ಟೇ. ಇಲ್ಲಿಗಲ್ ಮೈಗ್ರೆಂಟ್ಸ್ ಎಲ್ಲ ಮುಸ್ಲಿಮರು ಅಂತ ಅಂದ್ಬಿಟ್ಟು ಅವ್ರನ್ನ ಎಪ್ಪ ಕೊಂಡು ಹೊಡಿತಾನೆ ಅಂತ ಫಸ್ಟ್ ನಾವು ಯೋಚನೆ ಮಾಡಬೇಕಾಯ್ತು. ಇಲ್ಲಿಗಲ್ ಮೈಗ್ರೇಷನ್ ಆಗ್ತಾ ಇದೆ ಅಂತ. ಇಲ್ಲಿಗಲ್ ಮೈಗ್ರೆಂಟ್ಸ್ ಇದ್ರೆ ಅದನ್ನ ಕಾನೂನು ಪ್ರಕಾರ ಇಲ್ಲಿಗಲ್ ಮೈಗ್ರೇಷನ್ ತಡೆಯೋದು ಇವ್ರ ಕರ್ತವ್ಯನೇ ಅಲ್ವಾ ಸರ್? ಹೌದು, ಇವ್ರ ಕರ್ತವ್ಯನೇ. ಹಾಗಿದ್ರೂ ಸಹ ಅವ್ರನ್ನ ಗುಂಡು ಹೊಡೆದು ಅವ್ರನ್ನ ಟಾರ್ಗೆಟ್ ಮಾಡಿ ಅಂತ ಹೇಳೋದು. ಜೊತೆಗೆ ಈ ಪ್ರಧಾನಿ ನಮ್ಮ ಮಾಟಿ ಬೇಟಿ ರೋಟಿ ಎಲ್ಲ ಕಿತ್ಕೋತಾರೆ ಅವ್ರು ಬಂದು ಅಂತ ಹೇಳೋದು ಅಂದ್ರೆ ಎಷ್ಟು ಎಂತದು ನಿಕೃಷ್ಟ ಮನಸ್ಥಿತಿ ಇವ್ರದ್ದು ಅಂತಂದ್ರೆ, ಎಷ್ಟು ಹೊಲಸು ಮನಸ್ಥಿತಿ ಇವ್ರದ್ದು ಅಂತಂದ್ರೆ, ಮನುಷ್ಯರನ್ನಾಗಿ ನೋಡಿದ್ರೆ ಅವ್ನು ಯಾಕೆ ಬರ್ತಾನೆ? ಮೈಗ್ರೇಷನ್ ಸ್ವಾಭಾವಿಕ. ಒಂದು ಕಡೆ ಸಂಪನ್ಮೂಲಗಳು ಇಲ್ಲದೆ ಇರ್ಬೇಕಾದ್ರೆ ನಾವುಗಳೇ ಮೈಗ್ರೇಟ್ ಆಗಿದ್ವಿ. ನಾವು ನಮ್ಮೂರಲ್ಲಿ ಹುಟ್ಟಿದೂರಲ್ಲೇ ಬಿದ್ದಿದ್ವಿ ಇಲ್ವಲ್ಲ? ನಮಗಲ್ಲಿ ಸಂಪನ್ಮೂಲಗಳು ಇಲ್ಲ, ಎಲ್ಲ ಬೆಂಗಳೂರಿಗೆ ಬಂದು ಸೇರ್ಕೊಂಡಿದ್ವಿ. ನಾವೆಲ್ಲ ಬೆಂಗಳೂರಲ್ಲೇ ಹುಟ್ಟಿದವರ ಇಲ್ಲ, ಹೊರಗಡೆ ಹುಡುಗರು ಇಲ್ಲಿಗೆ ಬಂದಿದ್ವಿ. ಸೊ ಮೈಗ್ರೇಷನ್ ಸ್ವಾಭಾವಿಕ. ಓಕೆ, ನಾವು ಬೌಂಡ್ರಿಗಳು ಹಾಕೊಂಡಿದ್ವಿ, ನಮಗೆ ಸಂಪನ್ಮೂಲಗಳು ನೇಟಿವ್ಗೆ ಮೊದಲು ಸಂಪನ್ಮೂಲಗಳು ಬರಬೇಕು, ಹಂಗಾಗಿ ಕೆಲವು ರೂಲ್ಸ್ ಅಂತ ಮಾಡ್ಕೊಂಡಿದ್ವಿ. ಫೈನ್, ಆ ರೂಲ್ಸ್ ಪ್ರಕಾರ ಇಲ್ತಿರ್ಬೇಕಾದ್ರೆ ಅವ್ರನ್ನ ಮನುಷ್ಯತ್ವದಿಂದ ಟ್ರೀಟ್ ಮಾಡಿ ಅವ್ರನ್ನ ಬೇಕಾದ್ರೆ ಇಲ್ಲಿಗೆಲ್ಲ ಹಿಡಿದು ವಾಪಸ್ ಕಳಿಸಿ. ಅವ್ರನ್ನ ಶೂಟ್ ಮಾಡ್ತೀವಿ ಅಂತ ಹೇಳೋದೇನು, ಅವ್ರನ್ನ ಹೆಣ್ಮಕ್ಳನ್ನ ಎತ್ಕೊಂಡು ಹೋಗ್ತಾರೆ ಅಂತ ಅವ್ರನ್ನ ವಿಲ್ನೈಸ್ ಮಾಡೋದು, ಇವೆಲ್ಲವೂ ಗೊತ್ತಾಗುತ್ತೆ ಇವ್ರ ಬಂಡವಾಳ ಏನು ಅಂತ. ಇವ್ರಿಗೆ ಉದ್ದೇಶ ಆಗಲ್ಲ, ಅವ್ರು ಬರಬೇಕು, ಬಂದು ಇವೆಲ್ಲ ನಡೆದ್ರೆ ಇವ್ರು ಅದನ್ನ ಯೂಸ್ ಮಾಡ್ಕೊಂಡು ಓಟ್ ಇಟ್ಕೊಂತಾರೆ. ಇವ್ರಿಗೆ ತಡೆಯೋದೆಲ್ಲ ಉದ್ದೇಶ ಇಲ್ಲ. ಯಾಕಂದ್ರೆ ತಡೆಯೋ ಉದ್ದೇಶ ಇದ್ದವ್ರು ಇವ್ರ ಕೈಯಲ್ಲಿ ಇಟ್ಟು ತಡೆಗೋದಾಗಿತ್ತು. ಇವ್ರು ತಡೆಯೋ ಉದ್ದೇಶ ಇಲ್ಲ, ಅದನ್ನು ಉಪಯೋಗಿಸ್ಕೊಳ್ಳೋ ಉದ್ದೇಶ ಅಷ್ಟೇ. ಜೊತೆಗೆ ಅವ್ರನ್ನ ಯಾರನ್ನೂ ಮನುಷ್ಯರು ಅಂತ ಟ್ರೀಟೇ ಮಾಡ್ಕೊಳ್ಳಲ್ಲ. ಈಗ ನಮ್ಮ ಇಂಡಿಯನ್ಸ್ನ ಅಲ್ಲಿಂದ ಅವನು ಕೋಳ ಹಾಕಿ ಕಳಿಸ್ತಾ, ನಮ್ಗೆ ತುಂಬಾ ಖುಷಿ ಆಯ್ತಾ? ಇಲ್ಲ, ಅದೇ ಬೇರೆಯವ್ರಿಗೂ ಆಗುತ್ತೆ. ಇಲ್ಲಿಗಲ್ ಮೈಗ್ರೇಷನ್ ತಪ್ಪಿರಬಹುದು, ಆದ್ರೆ ಕೊಲೆ ಮಾಡುವ ಅಪರಾಧ ಅಲ್ಲ, ಕೊಲೆ ಮಾಡುವಷ್ಟು ಅಪರಾಧ ಅಲ್ಲ. ಅದು ಅನಿವಾರ್ಯತೆಯಿಂದ, ಅವಶ್ಯಕತೆಯಿಂದ. ಯಾರು ಅವರೆಲ್ಲರೂ ಬಡವರೇ ಇದ್ದಿರ್ತಾರೆ. ಯಾರು ಶ್ರೀಮಂತ ಬಂದ್ಬಿಟ್ಟು ಇಲ್ಲಿ ಕೂತ್ಕೊಳ್ಳಲ್ಲ. ಬಡವರು ಯಾರೋ ಹೊಟ್ಟೆ ಪಾಡಿ ಗತಿ ಇಲ್ದಾರೋ ಇಲ್ಲಿ ಬಂದು ಯಾವ ಕೆಲಸ ಮಾಡ್ತಾರೋ, ಇಲ್ಲಿ ಕೂಲಿ ಕೆಲಸಕ್ಕೆ ಬರ್ತಾರ ಅವರೆಲ್ಲ. ಇವರು ಬಂದು ಕೂಲಿ ಕೆಲಸ ಮಾಡದೆ ಹೋಗಿದ್ರೆ ನಾವು ಬೇರೆ ಕೆಲಸಕ್ಕೆ ಶಿಫ್ಟ್ ಆಗಿ ನಾವು ಆಫೀಸ್ ಕೆಲಸಕ್ಕೆ ಶಿಫ್ಟ್ ಆಗ್ತೇವೆ. ಇವತ್ತಿಗೋಸ್ಕರ ಬೆಂಗಳೂರಲ್ಲಿ ಮೆಜಾರಿಟಿ ಆಫ್ ಮೈಗ್ರೆಂಟ್ ಲೇಬರರ್ಸ್ ಇರೋದು, ನಮ್ಗೆ ಲೇಬರರ್ ಕೆಲಸ ಮಾಡ್ತಾರೆ. ಮಿಕ್ಕಿದವರೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಮೇಲೆ ಹಂತದ ಕೆಲಸಕ್ಕೆ ಹೋಗ್ತಿದ್ದಾರೆ.
ಅವ್ರಿಗೆ ಪ್ರಮೋಷನ್ ಸಿಕ್ಕಿದೆ ಬಿಕಾಸ್ ಆಫ್ ದ ಮೈಗ್ರೆಂಟ್ಸ್. ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಟು ದ ಎಕಾನಮಿ. ಇದನ್ನೆಲ್ಲ ಬಿಟ್ಬಿಟ್ಟು ಈ ಹೊಲಸು ಜನ ಅದನ್ನ ವಿಲನೈಸ್ ಮಾಡಿ, ಅದನ್ನ ಲಾಭ ಪಡ್ಕೊಂಡು ಅವ್ರನ್ನ ವಿಲನೈಸ್ ಮಾಡಿ, ಅವ್ರನ್ನ ಹೊಡೆದು ಕೊಲ್ಲೋ ಹಂಗೆ ಮಾಡಿ ಜನ ಇವನು ಹೊಡೆದು ತೋರ್ಸೋದು ಏನಂದ್ರೆ ನೀವು ಕೊಲ್ಲಿ ಪರವಾಗಿಲ್ಲ ಅಂತ. ಯಪ್ಪ ಹೇಳಿದ್ನಲ್ಲ ನನಗೆ ಇನ್ನೊಂದು ದಿವಸ ಸರ್, 5 ರೂಪಾಯಿ ಬಿಲ್ ಆದ್ರೆ 4 ರೂಪಾಯಿ ಕೊಡಿ ಅಂತ ಅದನ್ನ ಮಾಡಿ ತೋರಿಸ್ಬಿಡಿ ಜನ. ನನ್ನ ಸೊ ಸಮಾಜದಲ್ಲಿ ವಿಷ ಬೀಜ ಬಿತ್ತಿ ಜನನ ಹೊಡೆದು ದೇಶನ ಹೊಡೆದು ಇವ್ರು ಬರೀ ಅಧಿಕಾರಕ್ಕೆ ಬರ್ತಾರೆ. ಸೊ ಮೈಗ್ರೆಂಟ್ಸ್ ನಾವು ಆಕ್ಚುಲಿ ಮನುಷ್ಯತ್ವದಿಂದ ನೋಡೋ ಅವಶ್ಯಕತೆ ಇದೆ. ಅದು ಇದುವರೆಗೂ ಏನಂದ್ರೆ ಇವ್ರು ಹೆಂಗೆ ಕ್ರಿಯೇಟ್ ಮಾಡೋದು ಅಂದ್ರೆ ಇವರು ತುಂಬಾ ಶಕ್ತಿವಂತರು, ತುಂಬಾ ಅಂದ್ರೆ ಮೆಂಟಲಿ ವೆರಿ ಸ್ಟ್ರಾಂಗ್, ಫಿಸಿಕಲಿ ವೆರಿ ಸ್ಟ್ರಾಂಗ್, ಅದಕ್ಕೆ ಇಷ್ಟೆಲ್ಲ ಮಾಡಿ ಸಾಧಿಸ್ತಾರೆ. ಯಾವನ್ ಕೈಲೂ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಬೇರೆಯವ್ರ ಕೈಲೆಲ್ಲ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅವ್ರು ಮಾಡಲಿಲ್ಲ, ಯಾಕಂದ್ರೆ ಅವರೆಲ್ಲ ಮನುಷ್ಯರು, ಮನುಷ್ಯತ್ವ ಇದ್ದವರು. ಇವರು ಮನುಷ್ಯರೇ ಇಲ್ಲ, ರಾಕ್ಷಸರು.